ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ದಾಳಿ ಮಾಡುತ್ತೆ. ಹಾಗೆ ದಾಳಿ ಮಾಡಿದ ಕೂಡಲೇ ವಿಶ್ವ ಸಮುದಾಯದ ಮುಂದೆ ನಿಂತು ಇಂಡಿಯಾದವರು ಹೊಡೆದ್ರು ಅಂತ ಆಳೋದಕ್ಕೆ ಪಾಕಿಸ್ತಾನ ಕಾಯ್ತಾ ಇದೆ. ಎರಡು ದೇಶಗಳು ಏರ್ ಸ್ಪೇಸ್ ಅನ್ನು ಬಂದ್ ಮಾಡಿವೆ. ಭಾರತದ ವಿಮಾನಗಳು ನಮ್ಮ ಆಕಾಶದ ಮೇಲೆ ಹಾರೋ ಹಾಗಿಲ್ಲ ಅಂತ ಪಾಕಿಸ್ತಾನ ಹೇಳಿದ ನಂತರ ಭಾರತಕ್ಕೆ ಬರುವ ಯುರೋಪ್ ಹಾಗೂ ಇನ್ನಿತರ ದೇಶಗಳ ವಿಮಾನಗಳು ಕೂಡ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಸ್ತಾ ಇಲ್ಲ. ಇದು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ವಿಮಾನ ಯಾವ ದೇಶದ ವಾಯು ಪ್ರದೇಶದಲ್ಲಿ ಹಾರಿದ್ರೂ ಆ ದೇಶಕ್ಕೊಂದಷ್ಟು ಹಣ ಸಿಗುತ್ತೆ. ಹಾರುವ ವಿಮಾನದ ಸೈಜಿನ ಮೇಲೆ ಮತ್ತು ವಾಯು ಪ್ರದೇಶದ ವಿಸ್ತೀರ್ಣದ ಮೇಲೆ ಆ ದರ ನಿಗದಿಯಾಗುತ್ತೆ. ಈಗ ಪಾಕಿಸ್ತಾನಕ್ಕೆ ಆ ಆದಾಯನೂ ಇಲ್ಲ. ಜೊತೆಗೆ ಪಾಕಿಸ್ತಾನದ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನ ಬಳಸ್ಕೊಳ್ಳೋ ಹಾಗಿಲ್ಲ ಅಂತ ಭಾರತ ಹೇಳಿದ ಮೇಲೆ ಪಾಪ ಪಾಕಿಸ್ತಾನದ ವಿಮಾನಗಳು ಮಲೇಷಿಯಾಗೆ, ಇಂಡೋನೇಷ್ಯಾಗೆ, ಬ್ಯಾಂಕಾಕ್ಗೆ, ಸಿಂಗಪೂರ್ಗೆ ಹೋಗಬೇಕು ಅಂದ್ರೆ ಒಂದು ಚೈನಾನ ಸುತ್ತಕೊಂಡು ಹೋಗಬೇಕಾಗಿ ಬರ್ತಾ ಇದೆ, ಅಥವಾ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರದ ಮೇಲೆ ಸಾಗಿ ಹೋಗಬೇಕಾಗಿ ಬರ್ತಾ ಇದೆ. ಇದರಿಂದ ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ನಷ್ಟ ಉಂಟಾಗ್ತಾ ಇದೆ. ಇನ್ನು ಎರಡೂ ದೇಶಗಳ ನಡುವೆ ವ್ಯಾಪಾರ ವಹಿವಾಟುಗಳು ಒಂದಾಗಿವೆ. ಎರಡೂ ದೇಶಗಳು ನಿಮ್ಮ ಹಡಗುಗಳು ನಮ್ಮ ದೇಶಕ್ಕೆ ಬರಬಾರದು, ನಮ್ಮ ಹಡಗುಗಳು ನಿಮ್ಮ ದೇಶಕ್ಕೆ ಬರೋದಿಲ್ಲ ಅಂತ ಅಲ್ಲೂ ನಿರ್ಬಂಧವನ್ನು ಹೇರ್ಕೊಂಡಿವೆ. ಭಾರತ ಔಷಧ, ಆಹಾರ ಎಲ್ಲವನ್ನ ಪಾಕಿಸ್ತಾನಕ್ಕೆ ನಿಲ್ಲಿಸಿದೆ. ಅಲ್ಲಿಂದ ಕೂಡ ಏನು ಬರಬಾರದು ಅಂತ ಹೇಳಿದೆ. ಏನು ಹೋಗೋ ಹಾಗಿಲ್ಲ ಅಂದಮೇಲೆ ನೀರು ಕೂಡ ಹೋಗಬಾರದಲ್ವಾ. ಸೊ ಚೀನಾಬ್ ನದಿಯ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸುವುದರ ಮೂಲಕ ಭಾರತ ಪಾಕಿಗಳಿಗೆ ಬೇಸಿಗೆಯಲ್ಲಿ ನೀರಿನ ಅಭಾವವನ್ನು ಉಂಟು ಮಾಡ್ತಾ ಇದೆ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ನೆಲೆಗಳನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ಸೇನೆ ನಿರತವಾಗಿದೆ. ಅಲ್ಲಿ ಅವರಿಗೆ ಭಯಾನಕ ಸ್ಫೋಟಕಗಳು ಸಿಕ್ಕಿವೆ. ಮತ್ತೊಂದು ಕಡೆ ಪಹಲ್ಗಾಮ್ ದಾಳಿಯ ಉಗ್ರರಿಗೆ ನೆರವು ಕೊಟ್ಟಿದ್ದ ಓವರ್ ದ ಗ್ರೌಂಡ್ ವರ್ಕರ್ ಒಬ್ಬ ಬಲಿಯಾಗಿದ್ದಾನೆ. ಇದರ ನಡುವೆ ಪಾಕ್ನ ಬಂದರಿಗೆ ಟರ್ಕಿಯ ಯುದ್ಧ ವಿಮಾನ ಬಂದಿರೋದು ಪಾಕಿಸ್ತಾನಕ್ಕೆ ಬಲ ತಂದು ಕೊಡ್ತಾ ಇದೆ. ಆದರೆ ಟರ್ಕಿ ಮಾತ್ರ ನಾವಿಲ್ಲಿ ಯಾವುದೇ ಯುದ್ಧಾಭ್ಯಾಸಕ್ಕೆ ಅಂತ ಬಂದಿಲ್ಲ, ಇದು ಕೇವಲ ಸೌಹಾರ್ದತೆಯ ವಿಸಿಟ್ ಅಷ್ಟೇ ಅಂತ ಹೇಳ್ಕೊಳ್ತಾ ಇದೆ. ಹಾಗಾದ್ರೆ ಭಾರತ ಮತ್ತು ಪಾಕ್ ನಡುವೆ ನಡೀತಿರೋ ಬೆಳವಣಿಗೆಗಳೇನು? ಭಾರತ ಯಾಕೆ ತನ್ನ ದಾಳಿಯನ್ನು ನಿಧಾನ ಮಾಡ್ತಾ ಇದೆ? ಈ ಬಗ್ಗೆ ಆಫ್ಘಾನಿಸ್ತಾನದ ಮಾಜಿ ಉಪಾಧ್ಯಕ್ಷ ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ ಇಡೀ ಜಗತ್ತು ಗಮನಿಸ್ತಾ ಇದೆ. ಈ ಎರಡೂ ಅಣ್ವಸ್ತ್ರ ಶಕ್ತ ದೇಶಗಳಾಗಿರೋದ್ರಿಂದ ಎಲ್ಲಿ ಅನಾಹುತ ಮಾಡಿಕೊಂಡು ಬಿಡುತ್ತೋ ಅನ್ನೋ ಭಯ ಕೆಲವು ದೇಶಗಳದ್ದು. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಬಗ್ಗೆ ಇವತ್ತು UNSCಯಲ್ಲಿ ಕೂಡ ಚರ್ಚೆ ನಡೆದಿದೆ. ಈ ನಡುವೆ ಆಫ್ಘಾನಿಸ್ತಾನದ ಮಾಜಿ ಉಪಾಧ್ಯಕ್ಷ ಅಮ್ರುಲ್ಲಾ ಸಾಲೆಹ್ ಪಾಕಿಸ್ತಾನಕ್ಕೆ ಭಾರತ ಎಂಥ ಖೆಡ್ಡ ತೋಡಿದೆ ಅಂದ್ರೆ ಅದೀಗಾಗಲೇ ಪಾಕ್ನ ಸುತ್ತ ಕುಣಿಕೆಯ ಹಗ್ಗವನ್ನ ಬಿಗಿದಿದೆ. ಇನ್ನು ಪಾಕಿಸ್ತಾನವನ್ನ ಕೊಂದು ಹಾಕೋದಕ್ಕೆ ಎಲೆಕ್ಟ್ರಿಕ್ ಚೇರ್ನ ಅಗತ್ಯ ಏನಿಲ್ಲ, ಬದಲಾಗಿ ಭಾರತ ಸುಮ್ಮನೆ ತನ್ನ ಕೈಯಲ್ಲಿನ ಹಗ್ಗವನ್ನ ಜೀಕಿಬಿಟ್ರೂ ಕೂಡ ಪಾಕಿಸ್ತಾನದ ಕಥೆ ಮುಗಿದು ಹೋಗುತ್ತೆ ಅಂತ ಸಾಲೆಹ್ ಹೇಳಿದ್ದಾರೆ. ಇಲ್ಲಿ ಸಾಲೆಹ್ ಈ ಮಾತುಗಳನ್ನು ಹೇಳೋದಕ್ಕೆ ಕಾರಣ ಆಗ್ತಾ ಇರೋದು ಭಾರತ ಕೈಗೊಂಡಿರುವ ಕೆಲ ನಿರ್ಧಾರಗಳು. ಗೆಳೆಯರೆ, ಪೆಹಲ್ಗಾಮ್ ಅಲ್ಲಿ ನಡೆದ ಉಗ್ರರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಪಾಕ್ ಜೊತೆಗಿನ ಸಿಂಧೂ ನದಿ ಜಲ ಒಪ್ಪಂದವನ್ನ ಸಸ್ಪೆನ್ಷನ್ ನಲ್ಲಿಟ್ಟಿದೆ. ಪಾಕಿಗಳನ್ನ ಭಾರತದಿಂದ ವಾಪಸ್ ಕಳುಹಿಸ್ತಾ ಇದೆ. ಭಾರತ ಮತ್ತು ಪಾಕ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಕಡಿದು ಹೋಗಿವೆ. ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಲಾಗಿದೆ. ಪಾಕ್ ಏರ್ಲೈನ್ಸ್ಗೆ ಭಾರತದ ವಾಯು ಪ್ರದೇಶದಲ್ಲಿ ಅನುಮತಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇವೆ. ಹೀಗೆ ವ್ಯಾಪಾರದ ನಿರ್ಬಂಧದ ಮೂಲಕವೇ ಭಾರತ ಪಾಕಿಸ್ತಾನವನ್ನು ಕೊಂದು ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನ ಇಲ್ಲಿ ಸಾಲೆಹ್ ಹೇಳ್ತಾ ಇದ್ದಾರೆ. ಹೀಗೊಂದು ಕಡೆ ಅಮ್ರುಲ್ಲಾ ಸಾಲೆಹ್ ಹೇಳ್ತಾ ಇರುವಾಗಲೇ ಭಾರತ ಚೀನಾಬ್ ನದಿಯ ನೀರನ್ನು ಕೂಡ ನಿಲ್ಲಿಸಿದೆ. ಹೀಗಾಗಿ ಅಕ್ನೂರ್ ಬಳಿ ನೀರು ಹರಿಯೋದು ತುಂಬಾನೇ ಕಡಿಮೆ ಆಗಿದ್ದು ನದಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಪಾಕಿಸ್ತಾನದೊಳಗೆ ನೀರಿನ ಅಭಾವವನ್ನು ಮುಂದಿನ ದಿನಗಳಲ್ಲಿ ಸೃಷ್ಟಿ ಮಾಡುತ್ತೆ. ಪಾಕಿಸ್ತಾನದ ಜನ ಅಲ್ಲಿನ ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕೋದಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ. ಇನ್ನು ಜಮ್ಮು ಬಳಿಯಲ್ಲಿನ ಬಾಗ್ಲೆಹಾರ್ ಜಲಾಶಯದಿಂದ ಹರಿತಿದ್ದ ಚೀನಾಬ್ ನದಿ ನೀರನ್ನು ನಿಲ್ಲಿಸಲಾಗಿದೆ. ಕಿಶನ್ ಗಂಗಾ ಯೋಜನೆಯ ಮೂಲಕ ಝೇಲಂ ನದಿಯ ನೀರನ್ನು ಕೂಡ ಹೀಗೆ ತಡೆ ಹಿಡಿಯಲಾಗಿದೆ. ಇದರ ನಡುವೆ ಭಾರತದ ಸಲಾಲ್ ಮತ್ತು ಬಗ್ಲೆಹಾರಲ್ಲಿ ಇನ್ನಷ್ಟು ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗಿದ್ದು ಇದನ್ನ ಇಸ್ಲಾಮಾಬಾದ್ಗೆ ತಿಳಿಸೋದಕ್ಕೆ ಕೂಡ ಭಾರತ ಹೋಗಿಲ್ಲ. ಯಾಕೆಂದ್ರೆ ಒಪ್ಪಂದ ಅಮಾನತ್ತಲ್ಲಿರೋದ್ರಿಂದ ಯಾವ ಮಾಹಿತಿಯನ್ನು ಭಾರತ ಇಸ್ಲಾಮಾಬಾದ್ ಜೊತೆ ಹಂಚಿಕೋಬೇಕಾದ ಅಗತ್ಯ ಈಗಿಲ್ಲ. ಇಲ್ಲಿ ಭಾರತ ಕಾಶ್ಮೀರದ ಜೊತೆಗಿನ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿಕೊಂಡ್ರೆ ಚೈನಾ ಭಾರತದ ಜೊತೆ ಬ್ರಹ್ಮಪುತ್ರ ನದಿಯ ವಿಷಯದಲ್ಲಿ ಕೂಡ ಹೀಗೆ ನಡ್ಕೊಳ್ಳೋದಿಲ್ವಾ ಅನ್ನೋದು ಸಾಕಷ್ಟು ಜನ ಕೇಳ್ತಿರೋ ಪ್ರಶ್ನೆ. ಇಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ಸದ್ಯಕ್ಕೆ ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಭಾರತ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಹಾಗೆ ಮಾಡ್ಕೊಳ್ಳೋದಕ್ಕೆ ಕೂಡ ಇಷ್ಟು ದಿನ ಅಡ್ಡಿ ಬರ್ತಾ ಇದ್ದದ್ದು ಸಿಂಧೂ ನದಿ ನೀರಿನ ಒಪ್ಪಂದ. ಈಗ ಆ ಒಪ್ಪಂದವನ್ನ ಭಾರತ ಅಮಾನತ್ತಲ್ಲಿಟ್ಟಿದೆ. ಅದನ್ನು ಭಾರತ ರದ್ದು ಮಾಡೋದಕ್ಕೆ ಹೋಗಿಲ್ಲ. ನೀವು
ಭಯೋತ್ಪಾದನೆಯನ್ನು ನಿಲ್ಲಿಸುವವರೆಗೆ ನಾವು ಈ ಒಪ್ಪಂದವನ್ನು ಅಮಾನತ್ತಲ್ಲಿಡ್ತೀವಿ ಅಂತ ಮಾತ್ರ ಹೇಳಿದೆ. ಸೊ ಒಪ್ಪಂದ ಅಮಾನತಲ್ಲಿದ್ರೆ ಭಾರತ ಈ ನದಿಗಳ ಮೇಲೆ ಏನು ಬೇಕಾದರೂ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ನದಿಗಳ ನೀರಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಜೊತೆ ಯಾವ ಮಾಹಿತಿಯನ್ನು ಭಾರತ ಹಂಚ್ಕೋಬೇಕಾಗಿರೋದಿಲ್ಲ. ಇನ್ನು ತನಗೆ ಸಮಸ್ಯೆ ಆಗುತ್ತೆ ಅನ್ನಿಸಿದಾಗ ಗೇಟ್ಗಳನ್ನ ತೆಗಿಬಹುದು ಅಥವಾ ಮುಚ್ಚಲೂಬಹುದು. ಇದರ ಬಗ್ಗೆಯೂ ಪಾಕಿಸ್ತಾನಕ್ಕೆ ಭಾರತ ಹೇಳಬೇಕಾದ ಅಗತ್ಯ ಇರೋದಿಲ್ಲ. ಇನ್ನು ಇದನ್ನೇ ಚೀನಾ ಮಾಡಿಬಿಟ್ರೆ, ನಿಮಗೆ ಗೊತ್ತಿರಲಿ, ಚೈನಾ ಹಾಗೂ ಭಾರತದ ನಡುವೆ ಯಾವ ನದಿ ನೀರು ಹಂಚಿಕೆಯ ಒಪ್ಪಂದಗಳು ಇಲ್ಲ. ಇರೋದು ಮಾಹಿತಿ ಹಂಚಿಕೆ ಒಪ್ಪಂದ ಮಾತ್ರ. ಇನ್ನು ಬ್ರಹ್ಮಪುತ್ರ ನದಿಗೆ ಹೆಚ್ಚು ನೀರು ಸೇರೋದು ಅದು ಭಾರತವನ್ನು ಪ್ರವೇಶ ಮಾಡಿದ ನಂತರನೇ. ಹಾಗೆ ಚೈನಾ ಈಗಾಗಲೇ ತನ್ನಲ್ಲಿ ಬ್ರಹ್ಮಪುತ್ರ ಒಂದು ದೊಡ್ಡ ಡ್ಯಾಮ್ ಅನ್ನು ಕಟ್ತಾ ಇದೆ. ಅದಕ್ಕೆ ಅವರೇನು ಭಾರತದ ಅನುಮತಿಯನ್ನು ತಗೊಳ್ಳೋದಕ್ಕೆ ಹೋಗಿಲ್ಲ. ಭಾರತ ವಿರೋಧ ವ್ಯಕ್ತಪಡಿಸ್ತು ಅನ್ನೋ ಕಾರಣಕ್ಕೆ ಆ ಡ್ಯಾಮ್ನ ಕಾಮಗಾರಿಯನ್ನು ಅವರು ನಿಲ್ಲಿಸಿಲ್ಲ. ಅದರ ಅಗತ್ಯ ಕೂಡ ಅವರಿಗಿಲ್ಲ. ಯಾಕೆಂದ್ರೆ ಅಲ್ಲಿ ಎರಡೂ ದೇಶಗಳ ನಡುವೆ ನದಿ ನೀರು ಹಂಚಿಕೆಯ ಯಾವ ಒಪ್ಪಂದವೂ ಇಲ್ಲ. ಸೊ ಚೈನಾ ಭಾರತದ ಜೊತೆ ಇಲ್ಲಿ ಏನೋ ಮಾಡುತ್ತೆ ಅನ್ನೋ ಥರದ ಆತಂಕಕ್ಕೆ ಕಾರಣನೇ ಇಲ್ಲ. ಇನ್ನು ನೀರು ನಿಲ್ಲಿಸೋದು ಅಥವಾ ಮಾಹಿತಿಯ ಹಂಚಿಕೆಯನ್ನು ನಿಲ್ಲಿಸೋದು, ಹಾಗೆ ಮಾಡೋದಕ್ಕೆ ಏನು ಕಾರಣ ಕೊಡ್ತಾರೆ ಚೈನಾದವರು? ಚೈನಾದ ಸಾರ್ವಭೌಮತ್ವಕ್ಕೆ ಭಾರತ ಎಲ್ಲೂ ಧಕ್ಕೆ ತಂದಿಲ್ಲ. ಚೈನಾ ಭಾರತ ನಮ್ಮ ದೇಶಕ್ಕೆ ಉಗ್ರಗಾಮಿಗಳನ್ನು ನುಗ್ಗಿಸ್ತಿದೆ ಅಂತ ಹೇಳೋದಕ್ಕೆ ಚೈನಾಗೆ ಸಾಧ್ಯನೇ ಇಲ್ಲ. ಇನ್ಯಾವ ಕಾರಣಕ್ಕೆ ಭಾರತದ ಜೊತೆಗಿನ ಮಾಹಿತಿ ಹಂಚಿಕೆಯನ್ನು ಚೈನಾ ನಿಲ್ಲಿಸತ್ತೆ, ನೀರನ್ನು ತಡೆ ಹಿಡಿಯತ್ತೆ? ಸೊ ಭಾರತ ಈಗ ಪಾಕಿಸ್ತಾನಕ್ಕೆ ಏನು ಮಾಡ್ತಾ ಇದೆ ಅದನ್ನು ಭಾರತಕ್ಕೆ ಚೈನಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೀಗ ಭಾರತ ಚೀನಾಬ್ ಜೇಲಂ ನದಿಗಳ ಮೇಲೆ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಹೋಗುತ್ತೆ. ಇದೆಲ್ಲದರ ನಡುವೆ ಸೋಮವಾರ ಕೂಡ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಭಾರತದ ವಾಯುಪಡೆಯ ಮುಖ್ಯಸ್ಥರ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಇದು ಪಾಕಿಸ್ತಾನದ ಮೇಲೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತಾ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗೆಯೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ನಿರಂತರವಾಗಿ ನಡೀತಾ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರಿಗೆ ನೆರವು ಕೊಟ್ಟಿದ್ದ ಅಂತ ಹೇಳಲಾಗುವ ಶಂಕಿತನೊಬ್ಬನನ್ನ ಭದ್ರತಾ ಪಡೆಗಳು ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸರು ವಶಕ್ಕೆ ತಗೊಂಡಿದ್ರು. 2 ದಿನಗಳ ಹಿಂದೆನೇ ಈ ಇಮ್ತಿಯಾಜ್ ಅನ್ನೋ ವ್ಯಕ್ತಿಯೊಬ್ಬನನ್ನು ವಶಕ್ಕೆ ಪಡೆಯಲಾಗಿತ್ತು. ಅವನು ಓವರ್ ದ ಗ್ರೌಂಡ್ ವರ್ಕರ್ ಆಗಿದ್ದ. ಅವನ ಮೇಲೆ ಸಾಕಷ್ಟು ಅನುಮಾನಗಳಿದ್ವು. ಈ ಸಂದರ್ಭದಲ್ಲಿ ಅವನು ಕೂಡ ತಾನು ಉಗ್ರರಿಗೆ ನೆರವು ಕೊಟ್ಟಿದ್ದು ನಿಜ ಅನ್ನೋದನ್ನು ಒಪ್ಕೊಂಡಿದ್ದ. ಹಾಗೇನೆ ತನಗೆ ಉಗ್ರರ ಕೆಲ ನೆಲೆಗಳು ಎಲ್ಲಿವೆ ಅನ್ನೋದು ಗೊತ್ತಿದೆ, ಅವುಗಳನ್ನು ನಿಮಗೆ ತೋರಿಸ್ತೀನಿ ಅಂತ ಕೂಡ ಇಮ್ತಿಯಾಜ್ ಹೇಳಿದ್ನಂತೆ. ಅದನ್ನು ನಂಬಿ ಜಮ್ಮು ಕಾಶ್ಮೀರದ ಪೊಲೀಸರು ಅವನನ್ನು ಉಗ್ರರ ಹೈಡೌಟ್ಗಳ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ತುಂಬಿ ಹರಿತಿದ್ದ ನದಿಗೆ ಅವನು ಜಿಗದ, ಅಲ್ಲೇ ಸಾವನ್ನಪ್ಪದ. ಇಲ್ಲಿ ಪೊಲೀಸರೇ ಅವನನ್ನು ಹೊಡೆದು ಹಾಕಿದ್ರು ಅಂತ ಕಾಶ್ಮೀರದ ಒಂದಷ್ಟು ಮಂದಿ ಆರೋಪ ಮಾಡಿದ್ರು. ಆದರೆ ಅವನು ನದಿಗೆ ಬಿದ್ದ ವಿಡಿಯೋ ರೆಕಾರ್ಡ್ ಆಗಿದ್ದರಿಂದ ಅಲ್ಲಿ ಹೆಚ್ಚು ಸಮಸ್ಯೆಗೆ ಅವಕಾಶ ಆಗಲಿಲ್ಲ. ಇಲ್ಲದೆ ಹೋಗಿದ್ದಿದ್ರೆ ಕಾಶ್ಮೀರಿಯನ್ನ ಭಾರತೀಯ ಸೇನಾಪಡೆಗಳು ಕೊಂದುಬಿಟ್ಟವು ಅಂತ ಪ್ರತ್ಯೇಕತಾವಾದಿಗಳು, ಪಾಕ್ ಪ್ರೇರಿತ ನಾಟಕ ಮಂಡಳಿ ಅಲ್ಲಿ ದೊಡ್ಡ ಡ್ರಾಮಾನ ಕ್ರಿಯೇಟ್ ಮಾಡ್ತಾ ಇದ್ವೋ ಏನೋ. ಉಗ್ರರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅನ್ನೋ ನಿಟ್ಟಲ್ಲಿ ಅವನು ಪ್ರಾಣ ಬಿಟ್ಟಿದ್ದಾನೆ. ಅವರು ಉಗ್ರರಿಗೆ ಸಹಾಯ ಮಾಡೋದನ್ನ ನಿಲ್ಲಿಸೋದಿಲ್ಲ. ಅವರಾಗವರೇ ಉಗ್ರರಿಂದ ದೂರ ಆಗೋವರೆಗೆ ಕಾಶ್ಮೀರದ ಸಮಸ್ಯೆಯೂ ಬಗೆಹರಿಯೋದಿಲ್ಲ. ಅವರಿಗೆ ಭಾರತ ಎಷ್ಟೇ ಮಾಡಿದ್ರು, ಏನೇ ಕೊಟ್ಟರು ನಾವು ಕಾಶ್ಮೀರಿಗಳು ಅಂತ ಅವ್ರು ಹೇಳ್ಕೋತಾರೆ ಹೊರತು ಭಾರತೀಯರು ಅನ್ನೋದು ಅವ್ರ ಬಾಯಲ್ಲಿ ಬರೋದು ಕಡಿಮೆ. ಈ ಪ್ರತ್ಯೇಕತಾವಾದದ ಮನಸ್ಥಿತಿ ಹೋಗೋವರೆಗೆ ಅವರು ಸುಧಾರಣೆ ಆಗೋದಿಲ್ಲ. ಗೆಳೆಯರೆ, ಹೀಗೆ ಉಗ್ರರನ್ನ ಹುಡುಕ್ತಾ ಇರುವ ಸೇನಾಪಡೆಗೆ ಸೋಮವಾರ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ಪೂಂಚ್ ಬಳಿ, ಸುರಾನ್ಕೋಟ್ ಬಳಿ ಭಾರತೀಯ ಸೇನೆಯ ರೋಮಿಯೋ ಫೋರ್ಸ್ ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸ್ ಫೋರ್ಸ್ಗಳು ಉಗ್ರರನ್ನ ಹುಡುಕ್ತಾ ಇದ್ವು. ಈ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಐಇಡಿಗಳು ಸಿಕ್ಕಿವೆ. ಅದರ ಜೊತೆಗೆ ರೇಡಿಯೋ ಸೆಟ್ಗಳು, ಬೈನಾಕ್ಯುಲರ್ಗಳು ಹಾಗೂ ಒಂದಷ್ಟು ಬ್ಲಾಂಕೆಟ್ಗಳನ್ನು ಕೂಡ ಇಡಲಾಗಿತ್ತು. ಅವೆಲ್ಲವೂ ಕೂಡ ಈಗ ಸೇನೆಯ ವಶ ಆಗಿವೆ. ಇನ್ನು ಭಾರತ ಇತ್ತೀಚೆಗೊಂದಷ್ಟು ಯೂಟ್ಯೂಬ್ ಖಾತೆಗಳನ್ನು ಬ್ಯಾನ್ ಮಾಡ್ತಲ್ಲ, ಅದರ ಎಫೆಕ್ಟ್ ಇನ್ನೇನಾಗತ್ತೆ, ಪಾಕ್ ಅದರಿಂದ ಏನ್ ನಷ್ಟ ಆಗತ್ತೆ ಅಂತ ಒಂದಷ್ಟು ಮಂದಿ ಕೇಳ್ತಾ ಇದ್ರು. ಈಗ ಅದರ ಎಫೆಕ್ಟ್ ಕಾಣಿಸ್ತಾ ಇದೆ. ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ಬೌಲರ್ ಶೋಯಬ್ ಅಖ್ತರ್, ಮಾಜಿ ಆಟಗಾರ ರಮೀಜ್ ರಾಜಾರ್ ಅಂತ ಸೆಲೆಬ್ರಿಟಿಗಳು ಸೇರಿದಂತೆ ಸಾಕಷ್ಟು ಪಾಕಿಸ್ತಾನಿ ಯೂಟ್ಯೂಬರ್ಗಳಿಗೆ ಭಾರತದ ಯೂಟ್ಯೂಬ್ ಬ್ಯಾನ್ ನ ಬಿಸಿ ತಟ್ತಾ ಇದೆ. ಅವರಿಗೆ ಪಾಕಿಸ್ತಾನಕ್ಕಿಂತಲೂ ಭಾರತದಲ್ಲಿ ಹೆಚ್ಚು ವೀಕ್ಷಕರಿದ್ರು. ಇಲ್ಲಿ ಅವರ ವಿಡಿಯೋಗಳನ್ನ ಜನ ನೋಡ್ತಿದ್ರು. ಹೀಗಾಗಿ ಅವರಿಗೆ ಹೆಚ್ಚು ಹಣ ಬರ್ತಾ ಇತ್ತು. ಆದ್ರೆ ದುಡ್ಕೊಳ್ಳೋದು ನಮ್ಮಲ್ಲಿ, ಮಾರ್ಕೆಟ್ ನಮ್ಮದು, ವಿಷ ಇಡೋದು ಕೂಡ ನಮಗೇನಾ ಅಂತ ಭಾರತ ಆ ಶತ್ರು ದೇಶದ ಚಾನಲ್ಗಳನ್ನು ಬ್ಯಾನ್ ಮಾಡ್ತು. ಈಗ ಅವರ ಆದಾಯ ಕುಸಿದು ಹೋಗಿದೆ. ಯೂಟ್ಯೂಬ್ನಿಂದ ಪಾಕಿಸ್ತಾನಕ್ಕೆ ಬರ್ತಾ ಇದ್ದ ಡಾಲರ್ ರೆವಿನ್ಯೂ ಅಂದ್ರೆ ವಿದೇಶಿ ವಿನಿಮಯ ಕೂಡ ಕಡಿಮೆ ಆಗತ್ತೆ. ಇನ್ನು ಇದೇ ಸಂದರ್ಭದಲ್ಲಿ
ಟರ್ಕಿಯ ಯುದ್ಧ ನೌಕೆ ಪಾಕಿಸ್ತಾನದ ಬಂದರಿಗೆ ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಟರ್ಕಿ, ಇದು ಸೇನಾ ನೆರವಲ್ಲ, ಬದಲಾಗಿ ಸಾಮಾನ್ಯವಾಗಿ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ಆಗಾಗ ಇಂಥ ವಿಸಿಟ್ಗಳನ್ನು ನಾವು ಕೊಡ್ತಾ ಇರ್ತೀವಿ. ಈ ಹಿಂದೆ ಕೂಡ ಟರ್ಕಿಯ ಯುದ್ಧ ನೌಕೆಗಳು ಪಾಕಿಸ್ತಾನದ ಬಂದರಿಗೆ ಹೋಗಿ ಬಂದು ಮಾಡಿವೆ. ಇಲ್ಲಿ ಬೇರಿನ್ಯಾವುದೇ ಅರ್ಥವನ್ನು ಕಲ್ಪಿಸಬೇಕಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇತ್ತೀಚೆಗಷ್ಟೇ ಟರ್ಕಿಯ ವಿಮಾನವೊಂದು ಪಾಕಿಸ್ತಾನದ ಏರ್ಬೇಸ್ ಅಲ್ಲಿ ಇಳಿದಿತ್ತು. ಅದರಲ್ಲಿ ಆಯುಧಗಳು, ಶಸ್ತ್ರಾಸ್ತ್ರಗಳು ಇದ್ವು ಅಂತ ಹೇಳಲಾಯಿತು. ಆದರೆ ಟರ್ಕಿ ಅಂಥ ಯಾವುದೇ ಆಯುಧ ಸರಬರಾಜಾಗಿಲ್ಲ ಅಂತ ಹೇಳಿಕೊಡ್ತು. ಈಗ ಮತ್ತೆ ಅದೇ ರೀತಿಯ ಮಾತನ್ನ ಟರ್ಕಿ ಹೇಳ್ತಾ ಇದೆ. ಆದರೆ ಈ ಆಧುನಿಕ ಖಲೀಫಾ ಇದನ್ನಲ್ಲ, ಎರಡೋಗನ್ನು ಈತ ನಂಬಿಕೆಗೆ ಅರ್ಹ ಅಂತ ಯಾವ ಆಂಗಲ್ ಅಲ್ಲೂ ಅನ್ನಿಸ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡ್ತಾ ಇದೆ. ಕಾಶ್ಮೀರದ ವಿಷಯದಲ್ಲಿ ಭಾರತದ ವಿರುದ್ಧ ಆಗಾಗ ಮಾತಾಡ್ತಲೂ ಇರುತ್ತೆ. ಜೊತೆಗೆ ನಮ್ಮ ಶತ್ರುಗಳ ಜೊತೆ ಅವರಿಗೆ ರಕ್ಷಣಾ ಒಪ್ಪಂದಗಳಿವೆ, ಆಯುಧ ಸರಬರಾಜಿನ ಒಪ್ಪಂದಗಳಿವೆ. ಇಷ್ಟಾದರೂ ಭಾರತ ಟರ್ಕಿಯ ವಿಷಯದಲ್ಲಿ ಕಠಿಣ ನಿರ್ಧಾರಗಳಿಗೆ ಮುಂದಾಗ್ತಾ ಇಲ್ಲ. ಇದು ಭಾರತ ಮಾಡ್ಕೊಳ್ತಾ ಇರೋ ತಪ್ಪು. ಟರ್ಕಿಯಿಂದ ಭಾರತಕ್ಕಾಗಬೇಕಾಗಿರೋದಂತೂ ಏನೂ ಇಲ್ಲ. ಆದರೆ ಭಾರತದ ಪ್ರವಾಸಿಗಳಿಂದ, ಭಾರತದ ವ್ಯಾಪಾರಗಳಿಂದ ಟರ್ಕಿಗೆ ಲಾಭ ಆಗ್ತಾ ಇದೆ. ಭಾರತದ ಇಂಡಿಗೋ ಏರ್ಲೈನ್ಸ್ ಹಾಗೂ ಟರ್ಕಿಯ ಏರ್ಲೈನ್ಸ್ ಸಂಸ್ಥೆಯ ನಡುವೆ ಒಪ್ಪಂದಗಳಿವೆ ಮತ್ತು ಆ ಪಾಲುದಾರಿಕೆಯಿಂದ ಕೂಡ ಟರ್ಕಿ ಹೆಚ್ಚು ಲಾಭವನ್ನು ಮಾಡಿಕೊಳ್ತಾ ಇದೆ. ಇದನ್ನು ಭಾರತ ಸ್ವಲ್ಪ ಟೈಟ್ ಮಾಡದೇ ಇದ್ರೆ ಪಾಕಿಸ್ತಾನಕ್ಕೆ ನೆರವು ಕೊಡೋದು, ಭಾರತದಿಂದ ಲಾಭ ಮಾಡಿಕೊಳ್ಳೋದು, ಇದನ್ನ ಟರ್ಕಿ ಮಾಡ್ತಲೇ ಹೋಗುತ್ತೆ. ಒಂದು ಸರಿ ಕಪಾಳಕ್ಕೆ ಹೊಡೆಯೋವರೆಗೆ ಯಾರು ಯಾರನ್ನೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇದನ್ನ ಭಾರತ ಅರ್ಥ ಮಾಡ್ಕೋತಾ ಇಲ್ಲ. ಇದು ಅರ್ಥ ಆಗೋವರೆಗೆ ಭಾರತದ ಶತ್ರುಗಳ ಶಕ್ತಿ ಕಡಿಮೆ ಆಗೋದೂ ಇಲ್ಲ. ಇದು ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನಗಳಿಗೆ ಸಂಬಂಧಪಟ್ಟ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.